ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಸಬ್ಜೆಕ್ಟ್ನಲ್ಲಿ ಕ್ವಾರ್ಟೈಲ್ ಡಿವಿಯೇಷನ್ ಹಾಗೆ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಪ್ರೀವಿಯಸ್ ವಿಡಿಯೋದಲ್ಲಿ ಸಿಂಪಲ್ ಕ್ಲಾಸ್ ಇಂಟರ್ವಲ್ ಕೊಟ್ಟಾಗ ಅದನ್ನು ಎಕ್ಸ್ಕ್ಲೂಸಿವ್ ಸೀರೀಸ್ ಕೊಟ್ಟಾಗ ಹೇಗೆ ಕ್ವಾರ್ಟೈಲ್ ಡಿವಿಯೇಷನ್ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದೆ. ಇವತ್ತಿನ ವಿಡಿಯೋದಲ್ಲಿ ಕ್ಲಾಸ್ ಇಂಟರ್ವಲನ್ನು ಲೆಸ್ ದ್ಯಾನ್ ಹಾಗೆ ಮೋರ್ ದ್ಯಾನ್ ಕೊಟ್ಟಾಗ ಹೇಗೆ ಸೊಲ್ಯೂಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನೋಡಿ, ಕ್ವಶನಲ್ಲಿ ವೇಜಸ್ ಕೊಟ್ಟಿದ್ದಾರೆ, ನಂಬರ್ ಆಫ್ ವರ್ಕರ್ಸ್ ಕೊಟ್ಟಿದ್ದಾರೆ. ವೇಜಸ್ ಲೆಸ್ ದ್ಯಾನ್ 300, ಲೆಸ್ ದ್ಯಾನ್ 400, ಲೆಸ್ ದ್ಯಾನ್ 500 ಆ ಥರದಲ್ಲಿ ಕೊಟ್ಟಿದ್ದಾರೆ. ದೆನ್ ನಂಬರ್ ಆಫ್ ವರ್ಕರ್ಸ್ ಅಂದರೆ ಫ್ರೀಕ್ವೆನ್ಸಿಯನ್ನು ಕೂಡ ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕೊಟ್ಟಿದ್ದಾರೆ. ನೋಡಿ, ಮೀನ್ ಮೀಡಿಯನ್ ಮೋಡ್ ಪ್ರಾಬ್ಲಮ್ ಮಾಡ್ತಾನೆ ನಾನು ನಿಮಗೆ ತಿಳಿಸಿದ್ದೆ. ಯಾವಾಗಲೂ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ ಫ್ರೀಕ್ವೆನ್ಸಿ ಎಲ್ಲ ನಂಬರ್ ಮಿಕ್ಸಪ್ ಆಗಿರಬೇಕು. ಇನ್ಕ್ರೀಸಿಂಗ್ ಆರ್ಡರಲ್ಲೂ ಇರಬಾರ್ದು, ಡಿಕ್ರೀಸಿಂಗ್ ಆರ್ಡರಲ್ಲೂ ಇರಬಾರ್ದು. ಈಗ ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ. ಹೀಗೆ ಕೊಟ್ಟಾಗ ಫಸ್ಟ್ ನಾವು ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ಕೊಳ್ಬೇಕು. ನೋಡಿ, ನಾನಲ್ಲಿ ಕಾಲಮ್ ಹಾಕೊಂಡಿದ್ದೀನಿ, ಕ್ಲಾಸ್ ಇಂಟರ್ವಲ್, ಫ್ರೀಕ್ವೆನ್ಸಿ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಈಗ ಅವ್ರು ಕೊಟ್ಟಿರೋ ಫ್ರೀಕ್ವೆನ್ಸಿಯನ್ನು ನಾವು ಬರ್ಕೊಳ್ಳಿಕ್ಕಿಲ್ಲ. ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿ, ಹೊಸದಾಗಿ ನಾವು ಫ್ರೀಕ್ವೆನ್ಸಿಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಅದಕ್ಕೆ ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಕ್ಲಾಸ್ ಇಂಟರ್ವಲ್ ಬರ್ಕೊಳ್ಳೋದು ಹೇಗೆ? ಲೆಸ್ ದ್ಯಾನ್ 300 ಅಂತಂದರೆ 300ಗಿಂತ ಕಮ್ಮಿ. ಎಷ್ಟು ಕಮ್ಮಿ? ಎಲ್ಲ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ ನೋಡಿ, ಎಲ್ಲದರ ಡಿಫ್ರೆನ್ಸ್ 100 ಇದೆ. ಸೊ ಲೆಸ್ ದ್ಯಾನ್ 300 ಅಥವಾ ಅಪ್ ಟು 300 ಅಂತ ಕೊಟ್ಟಾಗ, ಲೆಸ್ ದ್ಯಾನ್ ಅಂತ ಕೊಟ್ಟರು ಒಂದೇ ಥರನೇ, ದೆನ್ ಅಪ್ ಟು ಅಂತ ಕೊಟ್ಟರು ಒಂದೇ ಥರನೇ. ಲೆಸ್ ದ್ಯಾನ್ 300 ಅಂತ ಕೊಟ್ಟಾಗ ಡಿಫ್ರೆನ್ಸ್ ಎಷ್ಟಿದೆ ನೋಡಿ, ಡಿಫ್ರೆನ್ಸ್ 100 ಇದೆ. ಸೊ 300ಅಲ್ಲಿ 100 ಲೆಸ್ ಮಾಡಬೇಕು. 300ಅಲ್ಲಿ 100 ಲೆಸ್ ಮಾಡಿದ್ರೆ ಎಷ್ಟಾಗುತ್ತೆ? 200 ಆಗುತ್ತೆ. ಸೊ ಕ್ಲಾಸ್ ಇಂಟರ್ವಲ್ ಏನು ಅಂತ ಅರ್ಥ? 200 to 300. 200 ಅಂತ ಹೇಗೆ ಗೊತ್ತಾಯಿತು? 250 to 300 ಯಾಕಲ್ಲ? ಯಾಕೆ ಅಂದರೆ ಡಿಫ್ರೆನ್ಸ್ ಎಷ್ಟಿದೆ? ಡಿಫ್ರೆನ್ಸ್ 100 ಇದೆ. 300ಅಲ್ಲಿ 100 ಲೆಸ್ ಮಾಡಿದಾಗ 200 ಬರುತ್ತೆ. 200 to 300. ಲೆಸ್ ದ್ಯಾನ್ 400 ಅಂತಂದರೆ 300 to 400. ಅದೇ ಥರ ಎಲ್ಲ ಕ್ಲಾಸ್ ಇಂಟರ್ವಲನ್ನು ನಾವಿಲ್ಲಿ ಬರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಎಲ್ಲ ಕ್ಲಾಸ್ ಇಂಟರ್ವಲ್ ಬರ್ಕೊಂಡಿದ್ದೀನಿ. ಫ್ರೀಕ್ವೆನ್ಸಿಯನ್ನು ಕೂಡ ಅದೇ ಥರನೇ ಇನ್ಕ್ರೀಸಿಂಗ್ ಆರ್ಡರಲ್ಲಿದೆ, ನಾವು ಚೇಂಜ್ ಮಾಡಿ ಬರ್ಕೊಳ್ಬೇಕು. ಹೇಗೆ ಚೇಂಜ್ ಮಾಡಬೇಕು ಅಂತಂದರೆ, ಫಸ್ಟ್ ಇರೋ ನಂಬರನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಳೋದು. 12 ಇದೆ, ಆ್ಯಸ್ ಇಟ್ ಈಸ್ 12 ಬರ್ಕೊಳ್ಬೇಕು. ಈಗ ಮೀನ್ ಮೀಡಿಯನ್ ಮೋಡ್ ಪ್ರಾಬ್ಲಮಲ್ಲಿ ಈ ಥರ ಕೊಟ್ಟರು ಹೀಗೆ ನೀವು ಕ್ಲಾಸ್ ಇಂಟರ್ವಲ್ ಮತ್ತು ಫ್ರೀಕ್ವೆನ್ಸಿಯನ್ನು ಚೇಂಜ್ ಮಾಡ್ಕೊಳ್ಬೇಕು. ಫ್ರೀಕ್ವೆನ್ಸಿ ಚೇಂಜ್ ಮಾಡೋದು ಹೇಗೆ ಅಂತಂದರೆ, ಇನ್ಕ್ರೀಸಿಂಗ್ ಆರ್ಡರಲ್ಲಿದ್ದಾಗ ಫಸ್ಟ್ 12 ಇದೆ, 12 ಬರ್ಕೊಳ್ಬೇಕು. ನೆಕ್ಸ್ಟ್ 30 ಇದೆ, 30ಇಂದ ಪ್ರೀವಿಯಸ್ ಫ್ರೀಕ್ವೆನ್ಸಿಯನ್ನು ಲೆಸ್ ಮಾಡಿ ಬರೀಬೇಕು. 30 - 12, 30 - 12 ಅಂತಂದಾಗ 18 ಆಗುತ್ತೆ. ದೆನ್ 65 ಇದೆ, 65ಇಂದ ಪ್ರೀವಿಯಸ್ ಅಂದರೆ 30, ಪ್ರೀವಿಯಸ್ ಫ್ರೀಕ್ವೆನ್ಸಿ ಅಂದರೆ 30 ಆಗುತ್ತೆ. 65ಇಂದ 30ಅನ್ನು ಲೆಸ್ ಮಾಡಿದಾಗ 35 ಆಗುತ್ತೆ. ಅದೇ ಥರ ಎಲ್ಲದನ್ನು ಕ್ಯಾಲ್ಕುಲೇಷನ್ ಮಾಡಿ ಬರೀಬೇಕು. 107 - 65, 157 - 107, 202 - 157, 222 - 202, 230 - 222. ಮುಂದಿನ ಫ್ರೀಕ್ವೆನ್ಸಿಯಿಂದ ಹಿಂದಿನ ಫ್ರೀಕ್ವೆನ್ಸಿಯನ್ನು ಕಳೆದು ಬರೆಯೋದು. ಫಸ್ಟ್ 12 ಬರ್ಕೊಳ್ಬೇಕು, ಇದು ವೆರಿ ಇಂಪಾರ್ಟೆಂಟ್. ಫಸ್ಟ್ 12, 30 - 12, ದೆನ್ 65 - 30, 107 - 65. ಈ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ನಾನಿಲ್ಲಿ ಕ್ಯಾಲ್ಕುಲೇಷನ್ ಮಾಡಿ ಅಡ್ಜಸ್ಟೆಡ್ ಫ್ರೀಕ್ವೆನ್ಸಿಯನ್ನು ಬರ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾವು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂದರೆ ಆ್ಯಡ್ ಮಾಡ್ತಾ ಹೋಗಬೇಕು. ಫಸ್ಟ್ 12 ಇದೆ, 12 ಬರ್ಕೊಳ್ಬೇಕು. 12 + 18, 30. ಈ ಪ್ರಾಬ್ಲಮಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅವರೇ ಕೊಟ್ಟಿದ್ದಾರೆ. ಅವರೇನು ಫ್ರೀಕ್ವೆನ್ಸಿ ಅಂತ ಕೊಟ್ಟಿದ್ರು ಅದೇ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿತ್ತು. ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಂಡ್ರಾಯ್ತು. ಅಥವಾ ನೀವು ಮಾಮೂಲಿ ಹೇಗೆ ಮಾಡ್ತೀರೋ ಅದೇ ಥರನ ಆ್ಯಡ್ ಮಾಡಿ ಬೇಕಾದರೂ ಬರ್ಕೊಳ್ಬೋದು. ಫಸ್ಟ್ 12 + 18, 30, 30 + 35, 65, 65 + 42, 107, 107 + 50, 157, 157 + 45, 202, 202 + 20, 222, 222 + 8, 230. ಯಾವಾಗಲೂ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಕೊನೆ ನಂಬರು ಫ್ರೀಕ್ವೆನ್ಸಿಯ ಟೋಟಲ್ ಎರಡು ಸೇಮ್ ಇರಬೇಕು. ನೋಡಿ, ಈಗ ಫ್ರೀಕ್ವೆನ್ಸಿಯನ್ನು ಟೋಟಲ್ ಮಾಡಿದಾಗಲೂ ಅಷ್ಟೇ ಆನ್ಸರೇ ಬರುತ್ತೆ. 12 + 18 + 35 + 42 + 50 + 45 + 20 + 8. ಆನ್ಸರ್ ಈಸ್ 230. ಯಾವಾಗಲೂ ಫ್ರೀಕ್ವೆನ್ಸಿಯ ಟೋಟಲ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯ ಲಾಸ್ಟ್ ನಂಬರ್ ಎರಡು ಸೇಮ್ ಇರಬೇಕು. ಸೊ ಈ ಇನ್ಫಾರ್ಮೇಷನನ್ನು ನೋಡಿಕೊಂಡು ನಾವು ಕ್ವಾರ್ಟೈಲ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು, ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕು. ಕ್ವಾರ್ಟೈಲ್ ಡಿವಿಯೇಷನ್ಗೆ ಫಾರ್ಮುಲಾ ಏನು? Q3 - Q1 / 2. Q3 ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ, Q1 ಕ್ಯಾಲ್ಕುಲೇಷನ್ ಮಾಡಬೇಕಾಗತ್ತೆ. ದೆನ್ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ಗೆ ಫಾರ್ಮುಲಾ Q3 - Q1 / Q3 + Q1. ಸೊ ಫಸ್ಟ್ ನಾವೀಗ ಈ ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ Q1 ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. Q1ಗೆ ಫಾರ್ಮುಲಾ ಏನು? L + n/4
ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಐ. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಿದಾಗ ನಮಗೆ Q1 ಸಿಗುತ್ತೆ. ಈ ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಫಸ್ಟು ಇಲ್ಲಿ ಎನ್ ಡಿವೈಡೆಡ್ ಬೈ 4 ಅಂತ ಫಾರ್ಮುಲಾದಲ್ಲಿದೆ. ಸೊ ಎನ್ ಡಿವೈಡೆಡ್ ಬೈ 4 ಫಸ್ಟ್ ಮಾಡ್ಕೊಳ್ಬೇಕು. ಎನ್ ಡಿವೈಡೆಡ್ ಬೈ 4 ಮಾಡಿದಾಗ ಬರುವಂಥ ಆನ್ಸರ್ ಏನು? ಎನ್ ಅಂತಂದರೆ ಏನು? ಫ್ರೀಕ್ವೆನ್ಸಿಯ ಟೋಟಲ್. ಫ್ರೀಕ್ವೆನ್ಸಿಯ ಟೋಟಲ್ ಎಷ್ಟಿದೆ? 230 ಇದೆ. 230 ಡಿವೈಡೆಡ್ ಬೈ 4 ಮಾಡಿದಾಗ ಬರುವಂಥ ಆನ್ಸರ್ 57.5 ಆಗುತ್ತೆ. ಸೊ ನಾವು Q1, Q2, Q3. Q2 ಅಂದರೆ ಮೀಡಿಯನ್. ನಾವು ಈಗ ಮೀಡಿಯನ್ ಕ್ಯಾಲ್ಕುಲೇಷನ್ ಮಾಡೋದು ಬೇಡ, ಬಟ್ Q1, Q2, Q3 ಈ ಮೂರನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸಿ ಎಫ್ ಕಾಲಮನ್ನು ನೋಡಬೇಕು. n/4 Q1ಗೆ, Q2ಗೆ n/2, Q3ಗೆ 3n/4 ಏನೋ ಒಂದು ಮಾಡ್ಕೊಂಡಿರ್ತೀವಿ, ಆ ವ್ಯಾಲ್ಯೂ ಬಂದಿರುತ್ತೆ. ಈಗ ಇಲ್ಲಿ n/4 ಮಾಡಿದಾಗ ವ್ಯಾಲ್ಯೂ 57.5 ಬಂದಿದೆ. ಸೊ ಈಗ ನಾವು ಸಿ ಎಫ್ ಕಾಲಮನ್ನು ನೋಡಬೇಕು. 57.5ಗಿಂತ ಜಾಸ್ತಿ, ನೆಕ್ಸ್ಟ್ ಇಮಿಡಿಯೇಟ್ ಜಾಸ್ತಿ ಎಲ್ಲಿದೆ ಅಂತ ನೋಡಬೇಕು. ಇಲ್ಲಿ 57.5ಗಿಂತ ಜಾಸ್ತಿ ಇಲ್ಲ, ಇಲ್ಲಿ 57.5ಗಿಂತ ಜಾಸ್ತಿ ಇಲ್ಲ, ಬಟ್ ಇಲ್ಲಿ 57.5ಗಿಂತ ಜಾಸ್ತಿ ಇದೆ. ಸೊ ಇದಕ್ಕೆ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 57.5 n/4 ಬಂದಿತ್ತು, ಅದಕ್ಕಿಂತ ಜಾಸ್ತಿ ಎಲ್ಲಿ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಇದೆಯೋ ಅದಕ್ಕೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಈಗ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಎಲ್ಲ ಅಂತಂದರೆ ಮಾರ್ಕ್ ಮಾಡ್ಕೊಂಡಿರೋ ಅಲ್ಲಿ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್. ಲೋಯೆಸ್ಟ್ ನೋಡಿ 400ರಿಂದ 500 ಇದೆ, ಅದರಲ್ಲಿ ಲೋಯೆಸ್ಟ್ ಎಷ್ಟು? 400 ಪ್ಲಸ್ n/4 ಅಂದರೆ ಆಲ್ರೆಡಿ ಮಾಡ್ಕೊಂಡಿದ್ದೀವಿ 57.5 ಮೈನಸ್ ಸಿ ಎಫ್ ಅಂತಂದರೆ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ. ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 30 ಇದೆ, ಡಿವೈಡೆಡ್ ಬೈ ಎಫ್ ಅಂದರೆ ಮಾರ್ಕ್ ಮಾಡ್ಕೊಂಡಿದ್ದೀರಲ್ವ ಅಲ್ಲಿರುವಂಥ ಫ್ರೀಕ್ವೆನ್ಸಿ 35 ಇದೆ, ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್. ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 100 ಇದೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ Q1 ಸಿಗುತ್ತೆ. ಸಿಂಪ್ಲಿಫೈ ಮಾಡಬೇಕಾದ್ರೆ ನೋಡಿ 400 ಲಾಸ್ಟಿಗೆ ಆ್ಯಡ್ ಮಾಡಬೇಕು. ಫಸ್ಟು ಮೈನಸ್, ಡಿವೈಡೆಡ್ ಬೈ, ಇಂಟು ಲಾಸ್ಟಿಗೆ ಪ್ಲಸ್. 57.5 minus 30 divided by 35 into 100 plus 400. The answer is 478.57. Q1 answer 478.57. Q1 ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನಮಗೆ ನೆಕ್ಸ್ಟ್ ಫಾರ್ಮುಲಾಕ್ಕೆ Q3 ಬೇಕು. Q3ಗೆ ಫಾರ್ಮುಲಾ ಏನು? ಸೇಮ್ ಇದೇ ಫಾರ್ಮುಲಾ 3n ಡಿವೈಡೆಡ್ ಬೈ 4 ಆಗುತ್ತೆ. L ಪ್ಲಸ್ 3n divided by 4 minus CF divided by F into I. ಸೊ ಫಸ್ಟ್ ಫಾರ್ಮುಲಾ ಅಪ್ಲೈ ಮಾಡೋದಕ್ಕಿಂತ ಮುಂಚೆ 3n ಡಿವೈಡೆಡ್ ಬೈ 4 ಮಾಡ್ಕೊಳ್ಬೇಕು. 3n ಡಿವೈಡೆಡ್ ಬೈ 4 ಮಾಡೋದು ಹೇಗೆ? 3 ಇಂಟು n. ಎನ್ ಅಂತಂದರೆ ಫ್ರೀಕ್ವೆನ್ಸಿಯ ಟೋಟಲ್ 230 ಡಿವೈಡೆಡ್ ಬೈ 4. ಸೊ 3 ಇಂಟು 230 ಡಿವೈಡೆಡ್ ಬೈ 4. 3 ಇಂಟು 230 ಡಿವೈಡೆಡ್ ಬೈ 4 ಮಾಡಿದಾಗ ಬರುವಂಥ ಆನ್ಸರ್ 172.5. 3 ಎಲ್ಲಿಂದ ಬಂತು? ಫಾರ್ಮುಲಾದಲ್ಲೇ 3 ಇದೆ, ಅದೇ 3ಅನ್ನು ಇಲ್ಲಿ ಬರ್ಕೊಂಡಿರೋದು. 172.5 ಬಂತು. ನಾನು ಈಗಷ್ಟೇ ಹೇಳಿದಾಗೆ Q1, Q2, Q3 ಮಾಡಬೇಕಾದ್ರೆ ಸಿ ಎಫ್ ಕಾಲಮನ್ನು ನೋಡಬೇಕು. 172.5 ಆನ್ಸರ್ ಬಂದಿದೆ. 172.5ಗಿಂತ ಜಾಸ್ತಿ ವ್ಯಾಲ್ಯೂ ಎಲ್ಲಿದೆ ಅಂತ ನೋಡಬೇಕು. 172.5ಗಿಂತ ಜಾಸ್ತಿ ಇರೋದು 202. ಸೊ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಮಾರ್ಕ್ ಮಾಡಿಕೊಂಡು Q3ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟು ಎಲ್ ನೋಡಿ, ಏನಕ್ಕೆ ಇಲ್ಲಿಗೆ ಮಾರ್ಕ್ ಮಾಡಿಕೊಂಡೆ? 172.5ಗಿಂತ ಇಮಿಡಿಯೇಟ್ ಜಾಸ್ತಿ ಇರೋದು 202. ಸೊ ಫಸ್ಟು ಎಲ್ ಅಂತಂದರೆ ಮಾರ್ಕ್ ಮಾಡ್ಕೊಂಡಿರೋದ್ರಲ್ಲಿ ಲೋಯೆಸ್ಟ್ ಕ್ಲಾಸ್ ಇಂಟರ್ವಲ್ 700 ಮಾರ್ಕ್ ಮಾಡ್ಕೊಂಡಿದ್ದೀವಿ. ಆ ಕ್ಲಾಸ್ ಇಂಟರ್ವಲ್ 700ರಿಂದ 800 ಇದೆ, ಅದರಲ್ಲಿ ಲೋಯೆಸ್ಟ್ 700 ಪ್ಲಸ್ 3n/4 ಅಂತಂದರೆ ಇಲ್ಲಿ ಫೈಂಡ್ ಔಟ್ ಮಾಡ್ಕೊಂಡಿರೋಂಥ ಆನ್ಸರ್ 172.5 ಮೈನಸ್ ಸಿ ಎಫ್ ಅಂತಂದರೆ ಹಿಂದಿನ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ 157 ಡಿವೈಡೆಡ್ ಬೈ ಎಫ್ ಅಂತಂದರೆ ಆ ಲೈನಲ್ಲಿರುವಂಥ ಫ್ರೀಕ್ವೆನ್ಸಿ 45 ಇಂಟು ಐ ಅಂತಂದರೆ ಕ್ಲಾಸ್ ಇಂಟರ್ವಲ್ನ ಡಿಫ್ರೆನ್ಸ್ 100. ಸೊ ಇಷ್ಟು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರನ್ನು ನಾವಿಲ್ಲಿ ಬರೀಬೇಕಾಗತ್ತೆ. ಸಿಂಪ್ಲಿಫೈ ಮಾಡೋದು ಹೇಗೆ? 172.5 ಮೈನಸ್ 157 ಡಿವೈಡೆಡ್ ಬೈ 45 ಇಂಟು 100 ಪ್ಲಸ್ 700. ಯಾವಾಗಲೂ ಲಾಸ್ಟಿಗೆ ಆ್ಯಡ್ ಮಾಡಬೇಕು. ಬರುವಂಥ ಆನ್ಸರ್ 734.4 ಬರುತ್ತೆ. ಸೊ ನಾವೀಗ Q1 ಮತ್ತು 734.44 ಆನ್ಸರ್ ಬರುತ್ತೆ. Q1 ಕ್ಯಾಲ್ಕುಲೇಷನ್ ಮಾಡಿ ಆಯಿತು, Q3 ಅನ್ನು ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನಮಗೆ ಫಾರ್ಮುಲಾಕ್ಕೆ Q1 ಮತ್ತು Q3 ಮಾತ್ರ ಸಾಕು. ಮೀಡಿಯನ್ ಫೈಂಡ್ ಔಟ್ ಮಾಡಿ ಅಂತ ಕೊಟ್ಟರೆ Q2 ಅನ್ನು ಮಾಡಬೇಕು. ಸೇಮ್ ಫಾರ್ಮುಲಾ ಇಲ್ಲಿರುವಂಥ ಫಾರ್ಮುಲಾನೇ ಬರುತ್ತೆ. n/4 ಬದಲು n/2 ಬರುತ್ತೆ. ಸೊ ನಾವೀಗ Q1 ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ, ಹಾಗೆಯೇ Q3 ಫೈಂಡ್ ಔಟ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲೇನು ಆನ್ಸರ್ ಬಂದಿದೆಯೋ ಅದನ್ನು ಇಲ್ಲಿ ಫಾರ್ಮುಲಾಕ್ಕೆ ಸಿಂಪ್ಲಿಫೈ ಮಾಡಿದ್ರೆ ಆಯಿತು. ಕ್ವಾರ್ಟೈಲ್ ಡಿವಿಯೇಷನ್ಗೆ ಫಾರ್ಮುಲಾ Q3 ಮೈನಸ್ Q1 ಡಿವೈಡೆಡ್ ಬೈ 2. Q3 ಅಂತಂದರೆ 734.44 ಮೈನಸ್ Q1 ಅಂತಂದರೆ
478.57 ಡಿವೈಡೆಡ್ ಬೈ 2, ಸಿಂಪ್ಲಿಫೈ ಮಾಡಿ ಡಿವೈಡೆಡ್ ಬೈ 2 ಮಾಡಿದ್ರೆ ಆಯಿತು 734.44 ಮೈನಸ್ 478.57 ಡಿವೈಡೆಡ್ ಬೈ 2, ಆನ್ಸರ್ ಈಸ್ 127.935 ಬರುತ್ತೆ. 128 ಬೇಕಾದರೂ ಮಾಡ್ಬೋದು, 127.935 ಅಷ್ಟೇ ಆನ್ಸರನ್ನೇ ಬೇಕಾದರೂ ಬರೆದಿರ್ಬೋದು. ನಾನಿಲ್ಲಿ 127.935 ಅದೇ ಆನ್ಸರನ್ನೇ ಬರೀತಾ ಇದ್ದೀನಿ, 127.935. ಅಲ್ಲಿಗೆ ಕ್ಯೂ ಡಿ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟು ಕೋಎಫಿಷಿಯಂಟ್ ಆಫ್ ಕ್ಯೂ ಡಿ ಕ್ಯಾಲ್ಕುಲೇಷನ್ ಮಾಡಬೇಕು. ಸೇಮ್ ಇದೇ ಥರನೇ ಫಾರ್ಮುಲಾ ಅಪ್ಲೈ ಮಾಡೋದಾಯಿತು. Q3 ಮೈನಸ್ Q1, Q3 ಅಂತಂದರೆ 734.44 ಮೈನಸ್ Q1 ಅಂತಂದರೆ 478.57 ಡಿವೈಡೆಡ್ ಬೈ, ಮತ್ತೆ ಅದನ್ನೇ ಬರ್ಕೊಳ್ಳೋದು, ಮೈನಸ್ ಇರೋಲ್ಲಿ ಪ್ಲಸ್ ಬರ್ಕೊಂಡ್ರೆ ಆಯಿತು. 734.44 ಪ್ಲಸ್ 478.57. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 734.44 ಮೈನಸ್ 478.57 ಮಾಡಿದಾಗ ಬರುವಂಥ ಆನ್ಸರ್ 255.87 ಬರುತ್ತೆ. 255.87 ಡಿವೈಡೆಡ್ ಬೈ 734.44 ಪ್ಲಸ್ 478.57 ಮಾಡಿದಾಗ ಬರುವಂಥ ಆನ್ಸರ್ 1213.01. 1213.01 ಡಿವೈಡ್ ಮಾಡಿದ್ರೆ ಕೋಎಫಿಷಿಯಂಟ್ ಆಫ್ ಕ್ಯೂ ಡಿ ಕಂಪ್ಲೀಟ್ ಆಗುತ್ತೆ. 255.87 ಡಿವೈಡೆಡ್ ಬೈ 1213.01 ಮಾಡಿದಾಗ ಬರುವಂಥ ಆನ್ಸರ್ 0.2109. 0.2109. ಸೊ ಈ ಥರದಲ್ಲಿ ನೀವು ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ನೋಡಿ, ಎಲ್ಲ ಪ್ರಾಬ್ಲಮ್ ಒಂದೇ ಥರನೇ. ಫ್ರೀಕ್ವೆನ್ಸಿಯನ್ನು ಇನ್ಕ್ರೀಸಿಂಗ್ ಆರ್ಡರಲ್ಲಿ ಕೊಟ್ಟರೆ ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಡಿಕ್ರೀಸಿಂಗ್ ಆರ್ಡರಲ್ಲಿ ಕೊಟ್ಟರೆ ಏನು ಚೇಂಜಸ್ ಇರುತ್ತೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ನೋಡಿ, ನೀವು Q1, Q2, Q3 ಮೂರನ್ನು ಕಲಿತ್ರೆ ಮೀನ್ ಮೀಡಿಯನ್ ಮೋಡ್ ಪ್ರಾಬ್ಲಮನ್ನು 15 ಮಾರ್ಕ್ಸಿಗೆ ಕೇಳ್ತಾರೆ, ಅಥವಾ ಬೇಕಿರೋ ಒಂದು ಯೂನಿವರ್ಸಿಟಿಲಿ 12 ಮಾರ್ಕ್ಸಿಗೆ ಕೇಳ್ತಾರೆ. ದೆನ್ ಕ್ವಾರ್ಟೈಲ್ ಡಿವಿಯೇಷನನ್ನು 10 ಮಾರ್ಕ್ಸಿಗೆ ಕೇಳ್ತಾರೆ. ಸ್ಕ್ಯೂನೆಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸ್ಕ್ಯೂನೆಸ್ ಕಾನ್ಸೆಪ್ಟ್, ಬೋಲೆಸ್ ಕೋಎಫಿಷಿಯಂಟ್ ಆಫ್ ಸ್ಕ್ಯೂನೆಸ್ ಮಾಡಬೇಕು ಅಂದರೆ Q1, Q2, Q3 ಮೂರು ಮಾಡ್ಲಿಕ್ಕೆ ಗೊತ್ತಿದ್ರೆ ಮಾತ್ರ ನೀವು ಬೋಲೆಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕಾಗುತ್ತೆ. ಇಲ್ಲ ಅಂತಂದರೆ ಬೋಲೆಸ್ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಹಾಗಾಗಿ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ Q1, Q2, Q3 ವೆರಿ ಇಂಪಾರ್ಟೆಂಟ್. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.